ಆತ್ಮೀಯರೇ ನಮಸ್ಕಾರ. ನಮ್ಮ ದೇಹದಲ್ಲಿ ಪ್ರಭಾವಳಿ ಅಂತ ಒಂದು ಶಕ್ತಿ ಇದೆ. ಪ್ರಭಾವಳಿ ದೇವಸ್ಥಾನದಲ್ಲಿ ದೇವರುಗಳಿಗಿರುತ್ತೆ, ದೇವರ ಫೋಟೋ ಹಿಂದುಗಡೆ ಇರುತ್ತೆ ಮತ್ತು ನಮ್ಮಲ್ಲೂ ಇರುತ್ತೆ. ನಾವು ಸಹ ದೇವರ ಮಕ್ಕಳೇ. ನಮಗೆ ಅಂತರ್ ಪ್ರಭಾವಳಿ, ಬಹಿರ್ ಪ್ರಭಾವಳಿ, ಆರೋಗ್ಯ ಪ್ರಭಾವಳಿ ಅಂತ 3 ಪ್ರಭಾವಳಿಗಳು ನಮ್ಮಲ್ಲಿದೆ. ಅದನ್ನು ಔರಾ ಅಂತ ಹೇಳ್ತಾರೆ. ಇನ್ನರ್ ಔರಾ, ಹೆಲ್ತ್ ಔರಾ, ಔಟರ್ ಔರಾ ಅಂತ ಹೇಳ್ತಾರೆ. ಈ 3 ಪ್ರಭಾವಳಿಗಳನ್ನು ಯಾರು ಕಾಪಾಡ್ಕೊಳ್ತಾರೋ ಅವ್ರ ಜೀವನ ಚೆನ್ನಾಗಿರುತ್ತೆ, ಆರೋಗ್ಯವಾಗಿರುತ್ತೆ, ನೆಮ್ಮದಿಯಾಗಿರುತ್ತೆ. ಇಡೀ ಜೀವನದ ಕನಸುಗಳು ನನಸಾಗಲಿಕ್ಕೆ ಈ ಪ್ರಭಾವಳಿಗಳೇ ಕಾರಣ. ಏನಿದು ಪ್ರಭಾವಳಿ, ಏನಿದು ಔರಾ ಅಂತ ಹಲವಾರು ಜನರಿಗೆ ಪ್ರಶ್ನೆ ಇರ್ಬೋದು. ಪ್ರಭಾವಳಿ ಅಂದರೆ ನಮ್ಮ ಕನ್ನಡಿ, ನಮ್ಮ ಬದುಕಿನ ಕನ್ನಡಿ, ನಮ್ಮ ಆರೋಗ್ಯದ ಕನ್ನಡಿ, ನಮ್ಮ ಕನಸಿನ ಕನ್ನಡಿ. ಇದೆಲ್ಲದಕ್ಕೂ ಆಧಾರ ಈ ಪ್ರಭಾವಳಿಗಳು. ಈ ಪ್ರಭಾವಳಿಗಳಲ್ಲಿ ಪಾಸಿಟಿವ್ ಎನರ್ಜಿ ಇದೆಯಾ, ನೆಗೆಟಿವ್ ಎನರ್ಜಿ ಇದೆಯಾ, ನಕಾರಾತ್ಮಕ ಶಕ್ತಿ ಇದೆಯಾ, ಸಕಾರಾತ್ಮಕ ಶಕ್ತಿ ಇದೆಯಾ, ಪ್ರತಿಯೊಬ್ಬರು ತಿಳ್ಕೊಬೇಕಾದ್ರೆ ರೈಟ್ಸ್ ಇದು, ಹ್ಯೂಮನ್ ರೈಟ್ಸ್ ಅಂತ ಹೇಳ್ಬೋದು. ಪ್ರತಿಯೊಬ್ಬರಿಗೂ ಬೇಕಿದು. ನನ್ನ ಅಂತರಂಗದ ಕನ್ನಡಿ ಹೇಗಿದೆ, ಅಂತರಂಗದ ಆರೋಗ್ಯದ ಕನ್ನಡಿ ಹೇಗಿದೆ, ಬಹಿರಂಗದ ಕನ್ನಡಿ ಹೇಗಿದೆ. ಬಹಿರಂಗ ಅಂದರೆ ಹೊರಗಡೆ ಪ್ರಪಂಚದಲ್ಲಿ ಒಂದು ಪ್ರಭಾವಳಿ ಇರುತ್ತೆ. ಅದರಲ್ಲಿ ನಮ್ಮ ದೇಹ, ಮೊಮೆಂಟು, ನಡೆ, ನುಡಿ ಎಲ್ಲವನ್ನು ಜನ ಗುರುತಿಸ್ತಾ ಇರ್ತಾರೆ, ನಾವು ಗುರುತಿಸ್ಕೋತಾ ಇರ್ತೀವಿ. ಅದು ಬಹಿರಂಗ ಕನ್ನಡಿ, ಬಹಿರಂಗ ಪ್ರಭಾವಳಿ. ಅಂತರಂಗ ಪ್ರಭಾವಳಿ, ಅಂತರಂಗದಲ್ಲಿ ನಾನು ಪಾಸಿಟಿವ್ ಆಗಿದ್ದೇನೆ ಅಂತ ಅನಿಸಿದ್ರೆ ನಿಮಗೆ ಖುಷಿ ಆಗ್ತಾ ಹೋಗುತ್ತೆ. ಅಂತರಂಗದ ಆರೋಗ್ಯದ ಕನ್ನಡಿ, ಆರೋಗ್ಯದಲ್ಲಿ ಶಾರೀರಿಕ ಆರೋಗ್ಯ ಒಂದೇ ಅಲ್ಲ, 5, 6, 7, 8, 10, 12 ಆರೋಗ್ಯಗಳಿದೆ. ಅದನ್ನು ಕಾಪಾಡ್ಕೋಬೇಕಂದ್ರೆ ನಿಮ್ಮ ಅಂತರಂಗದ ಆರೋಗ್ಯದ ಕನ್ನಡಿ ಚೆನ್ನಾಗಿರಬೇಕು. ಈ ಅಂತರಂಗ, ಬಹಿರಂಗ ಮತ್ತು ಬಹಿರಂಗ ಎಲ್ಲಿದೆ, ಈ ಪವರ್ ಎಲ್ಲಿದೆ ಅಂತಂದರೆ ನಿಮ್ಮ ಅಂತರಂಗದಲ್ಲಿ ಒಂದು ಸೂಕ್ಷ್ಮ ಶರೀರ ಅಂತ ಇರುತ್ತೆ. ಭೌತಿಕ ಶರೀರ, ಕಾರಣ ಶರೀರ, ಸೂಕ್ಷ್ಮ ಶರೀರ, ಎಥಿರಿಕ್ ಬಾಡಿ, ಫಿಸಿಕಲ್ ಬಾಡಿ ಮತ್ತು ಕಾಸಲ್ ಬಾಡಿ ಅಂತ ಒಂದು 3 ಭಾಗಗಳಲ್ಲಿ ಬಾಡಿನ ಹೇಳ್ತಾರೆ. ಅದಕ್ಕೆ ಸೂಕ್ಷ್ಮ ಶರೀರ, ಕಾರಣ ಶರೀರ, ಭೌತಿಕ ಶರೀರ. ಇದರಲ್ಲಿ ಭೌತಿಕ ಶರೀರ ನಮ್ಮ ದೇಹ, ಈ ಎದುರುಗಡೆ ಕೂತಿರೋದು. ಕಾರಣ ಶರೀರ ಒಳಗಡೆ ಇನ್ನೊಂದು ಕಾಯ್ತಾ ಇರೋದು, ಅದು ಕಾರಣವಾಗಿರುತ್ತೆ ಕೆಲಸ ಕಾರ್ಯ ಮಾಡಲಿಕ್ಕೆ. ಇನ್ನೊಂದು ಸೂಕ್ಷ್ಮ ಶರೀರ ಅಂತ ಒಳಗಡೆ ಕೆಲಸ ಮಾಡುತ್ತೆ. ಇದರಲ್ಲಿ ಬಂದು ಎಲ್ಲ ಕೆಟ್ಟ ಶಕ್ತಿಗಳು ಕೂತ್ಕೊಂಡ್ಬಿಟ್ಟಾಗ ನಮ್ಮ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಬಹಿರಂಗದಲ್ಲಿ ತೊಂದರೆ ಅನುಭವಿಸ್ತೀವಿ, ಜಗಳ ಮಾಡ್ತೀವಿ, ಏನೇನೋ ತಪ್ಪುಗಳಾಗುತ್ತೆ. ಅದೆಲ್ಲ ಅನಾರೋಗ್ಯಕ್ಕೆ ಕಾರಣವಾಗಿಬಿಡುತ್ತೆ. ಸಾಮಾಜಿಕ ಅನಾರೋಗ್ಯಕ್ಕೂ ನಾವು ಕಾರಣವಾಗಿಬಿಡ್ತೀವಿ, ಮಾನಸಿಕ ಅನಾರೋಗ್ಯಕ್ಕೂ ಕಾರಣವಾಗುತ್ತೆ. ಭಾವನೆಗಳಲ್ಲಿ ಏರುಪೇರು ಬರುತ್ತೆ, ಕೆಟ್ಟದ್ದು, ಸೆಕ್ಸು, ಕೋಪ, ಅತಿಯಾದ ನೆಗೆಟಿವ್ ಎನರ್ಜಿ ಬಂದು ಕೂತ್ಕೊಂಡ್ಬಿಡುತ್ತೆ. ಅದಕ್ಕೆಲ್ಲ ಕಾರಣ ಬಹಿರಂಗದಲ್ಲಿರುವ ಪ್ರಭಾವಳಿ ಕೆಟ್ಟಿದೆ, ಅಂತರಂಗ ಪ್ರಭಾವಳಿ ಕೆಟ್ಟಿದೆ, ಆರೋಗ್ಯದ ಪ್ರಭಾವಳಿ ಕೆಟ್ಟಿದೆ, ಅವರೆಲ್ಲ ನೆಗೆಟಿವ್ ಆಗಿದೆ ಅಂತ ಅರ್ಥ. ಈ ನೆಗೆಟಿವ್ ಆಗಿರೋದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಯಾವುದೋ ಒಬ್ಬ ಗುರುಗಳ ಹತ್ರ ಹೋಗ್ತೀವಿ, ಸ್ವಾಮೀಜಿಗಳ ಹತ್ರ ಹೋಗ್ತೀವಿ, ಮಂತ್ರವಾದಿಗಳ ಹತ್ರ ಹೋಗ್ತೀವಿ. ಯಾರ ಹತ್ರ ಮಾಡೋಕ್ಕೂ ಆಗಲ್ಲ. ನಿಮ್ಮ ಪ್ರಭಾವಳಿಯನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ನೀವೇ ವಾರಸ್ದಾರರು. ನಿಮ್ಮ ಸಮಸ್ಯೆಯಿಂದ ಹೊರಬರೋಕ್ಕೆ ನೀವೇ ವಾರಸ್ದಾರ. ಅದು ಹೇಗೆ ಅಂತ ನಿಮಗೆ ಪ್ರಶ್ನೆ ಬರ್ಬೋದು. ಏನು ಗುರುಜಿ, ಮತ್ತು ಬೇರೆಯವ್ರ ಥರ ಹೋಗೋದು ಬದಲು ನಾವೇ ಹೆಂಗೆ ಮಾಡ್ಬೋದು? ನಿಮ್ಮನ್ನೇ ನೀವು ಕ್ಲೀನ್ ಮಾಡ್ಕೊಳ್ಳಿಕ್ಕೆ ನಾನು ನಿಮಗೆ ಸಾಲ್ಟ್ ಥೆರಪಿ, ಅರೋಮಾ ಥೆರಪಿ ಅಂತ ಟೆಕ್ನಿಕ್ ಹೇಳ್ಕೊಡ್ತೀನಿ. ಅರೋಮಾ ಮತ್ತು ಸಾಲ್ಟ್ ಥೆರಪಿ ಮೂಲಕ ನಿಮ್ಮನ್ನು ನೀವು ಕಂಪ್ಲೀಟ್ ವಾಶ್ಔಟ್ ಮಾಡಿ ಹೊಸ ಒಂದು ರೂಪ ಪಡ್ಕೋಬೋದು. ಆ ಒಳಗಡೆ ನಿಮ್ಮ ಆ ಪ್ರಭಾವಳಿ ಚೇಂಜ್ ಆಗ್ತಾ ಬರುತ್ತೆ. ಆರೋಗ್ಯ ಪ್ರಭಾವಳಿ ಚೇಂಜ್ ಆಗುತ್ತೆ, ಹಣಕಾಸಿನ ಪ್ರಭಾವಳಿ ಚೇಂಜ್ ಆಗುತ್ತೆ, ಬಿಸ್ನೆಸ್ ಪ್ರಭಾವಳಿ ಚೇಂಜ್ ಆಗುತ್ತೆ. ಎಲ್ಲದರಲ್ಲೂ ಚೇಂಜಸ್ ಅನುಭವಿಸ್ತಾ ಹೋಗ್ತೀರ ನಿಮ್ಮನ್ನು ಬದಲಾಯಿಸ್ಕೊಂಡಾಗ ಮಾತ್ರ. ಏನೋ ಒಂದು ಪ್ರಾಬ್ಲಮ್ ಆಗಿದೆ, ದೇವಸ್ಥಾನಕ್ಕೆ ಹೋದೆ, ಹರಕೆ ಕೊಟ್ಕೊಂಡೆ, ಉರುಳಿಗಾಗದೆ, ಉರುಳು ಸೇವೆ ಮಾಡಿದೆ, ಇದೆಲ್ಲ ಬಹಿರಂಗ ನಾಟಕ. ಅಂತರಂಗದಲ್ಲಿ ಆ ಶಕ್ತಿ ಸಿಗಲ್ಲ ಆತ್ಮೀಯರೇ. ವಾಸ್ತವ, ಬೇಜಾರು ಮಾಡ್ಕೊಬಿಡಿ. ನಾಟಕ ಅಂದಿದ್ದಕ್ಕೆ ಇದು ವಾಸ್ತವ. ಇದು ಬಹಿರಂಗ. ಏನೋ ಬಯಕೆ ಮಾಡಿಬಿಟ್ಟೆ ದೇವರೇ ಉರುಳು ಸೇವೆ ಮಾಡಿದೆ, ತಲೆ ಕೂದಲು ಕೊಟ್ಟೆ, ಇದೆಲ್ಲ ಬಹಿರಂಗ. ಸುಮ್ಮನೆ ಒಂದು ತೋರಿಕೆ, ಒಂದು ಕ್ಷಣಕಾಲ. ನಾನು ತಲೆ ಕೂದಲು ಕೊಟ್ಟು ಬಂದೆ, ಒಳ್ಳೆಯದೇ. ಎಷ್ಟು ದಿವಸ ಇರುತ್ತೆ ಅದು? ಕೆಲವು ದಿವಸ ಮಾತ್ರ. ಶಾಶ್ವತವಾಗಿ ನಿಮ್ಮ ಪವರ್ ಬೇಕಾ? ನಿಮ್ಮ ಅಂತರಂಗದಲ್ಲಿ ನೀವು ಕ್ಲೀನ್ ಮಾಡಿ ಸ್ಟ್ರಾಂಗ್ ಆಗಿ ಹನುಮಂತನ ಥರ ಆಗ್ಬಿಡ್ತೀರಾ. ಆಂಜನೇಯನ ಪವರ್ ಹೆಂಗೆ ಕಂಪ್ಲೀಟ್ ಶರಣಾಗತಿ ಆಗಿಬಿಟ್ಟಿದೆ ಶ್ರೀರಾಮಚಂದ್ರರಿಗೆ, ಆ ಪವರ್ ನಿಮಗೆ ಬರುತ್ತೆ. ಅಂತರಂಗ ಶುದ್ಧವಾದಾಗ ಮಾತ್ರ. ಎಲ್ಲೂ ರಾಮ 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 ಅಂತ ಇದ್ರು ಹನುಮಂತ ದೇವರು. ಹಾಗೆ ನಿಮ್ಮೊಳಗಡೆ ಆ ಗುರಿ ಕಡೆ ಹೋಗಬೇಕು, ದೇವ್ರನ್ನ ನೋಡ್ಕೋಬೇಕು. ನಿಮ್ಮಿಷ್ಟ ದೇವ್ರನ್ನ, ನಿಮ್ಮ ತಂದೆ ತಾಯಿಗಿನ ಗುರುಗಳನ್ನು ನೀವು ನೋಡ್ತಾ ಹೋಗ್ತೀರಾ. ಅದಕ್ಕೆ ಈ ಪ್ರಭಾವಳಿಗಳು ಬಹಳ ಮುಖ್ಯ. ಅಂತರಂಗ, ಆರೋಗ್ಯ ಪ್ರಭಾವಳಿ, ಇನ್ನರ್ ಔರಾ, ಹೆಲ್ತ್ ಔರಾ, ಔಟರ್ ಔರಾ. ಇದನ್ನು ನೀವು ಕ್ಲೀನ್ ಮಾಡ್ಕೊತ ಹೋಗ್ಬೇಕು. ಅದಕ್ಕೆ ಚಕ್ರಮಂಡಲ ನೃತ್ಯ ಅಂತ ಹೇಳ್ತೀವಿ. ಮಂಡಲ ನೃತ್ಯ ಅಂದರೆ ಅಲ್ಲಿರೋ ನೆಗೆಟಿವ್ ಇನ್ನರ್ ಬಾತಿಂಗ್ ಆಗುತ್ತೆ. ಔಟರ್ ಬಾತಿಂಗ್ ಸ್ನಾನ ಮಾಡ್ತೀವಲ್ಲ, ಹೊರಗಡೆ ಉಜ್ಜಿ ಕೊಳ್ಕೊಂತೀವಿ. ಇನ್ನರ್ ಬಾತಿಂಗ್ ಆಗಬೇಕು, ಅಂತರಂಗ ಸ್ನಾನ. ಅಂತರಂಗ ಸ್ನಾನ ಆದರೆ ಮನಸ್ಸಿಗೆ, ಭಾವನೆಗೆ, ದೇಹಕ್ಕೆ, ನಮ್ಮ ಕನಸುಗಳಿಗೆಲ್ಲ ಸ್ನಾನ ಮಾಡಿ ಹೊಸ ರೂಪ ಕೊಟ್ಬಿಡ್ತಾನೆ ಪರಮಾತ್ಮ. ಆ ಪರಮಾತ್ಮವೇ ನಮ್ಮ ಚೈತನ್ಯ. ನಮ್ಮ ನಡೆ, ನುಡಿ, ಕೆಲಸ, ಕಾರ್ಯ ಎಲ್ಲವನ್ನೂ ಹೂವರಳಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಅಂತರಂಗ ಸ್ನಾನ ಆಗಬೇಕು. ಅದಕ್ಕೆ ಮಂಡಲ ನೃತ್ಯ ಅಂತ ಮಾಡ್ಕೋಬೇಕು. ದಿಸ್ ಇಸ್ ನಾಟ್ ಮೈ ಪ್ರಾಪರ್ಟಿ, ಪ್ಲೀಸ್ ಗೆಟ್ ಔಟ್ ಅಂತ ಬಿಸಾಕಬೇಕು. ಇದು ಯಾವುದು ನನ್ನದಲ್ಲ. ಈ ಕೆಟ್ಟ ಶಕ್ತಿಗಳು, ಕೆಟ್ಟ ಸಮಸ್ಯೆಗಳು ನನ್ನದಲ್ಲ.
ಇದೆಲ್ಲ ನನ್ನದಲ್ಲ ಅಂತ ತೆಗೆದು ಬಿಸಾಕ್ಬೋದು ನೀವು ಇಂಟೆನ್ಷಲಿ. ಪ್ರಪಂಚ ಹುಟ್ಟಿರೋದೇ ಥಾಟ್ಸಿಂದ. ಥಾಟ್ಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್. ಥಾಟ್ಸಿಂದ ನೀವು ಮ್ಯಾನಿಫೆಸ್ಟ್ ಮಾಡ್ಕೋಬೋದು. ಪ್ರಾಕ್ಟೀಸ್ ಆಗಬೇಕು. ಹಾಗೆ ನಿಮ್ಮ ಥಾಟ್ಸೇ ಮ್ಯಾನಿಫೆಸ್ಟ್ ಆಗಿರೋದು. ಪ್ರಪಂಚ ಎಲ್ಲ ಒಂದು ಟಿ ವಿ, ಒಂದು ಮೊಬೈಲು, ಒಂದು ವಸ್ತು, ಒಬ್ಬ ವ್ಯಕ್ತಿ ಎಲ್ಲ ಸೃಷ್ಟಿಯಾಗಿರೋದು ಥಾಟ್ಸಿಂದ. ಥಾಟ್ಸು ಕಾಮವನ್ನು ಉತ್ಪತ್ತಿ ಮಾಡುತ್ತೆ, ಪ್ರೇಮವನ್ನು ಉತ್ಪತ್ತಿ ಮಾಡುತ್ತೆ, ಮೊಬೈಲ್ನ ಕಂಡುಹಿಡಿಯುತ್ತೆ, ಏನು ಬೇಕಾದ್ರೂ ಕಂಡುಹಿಡಿಯುತ್ತೆ. ಈ ಪ್ರಪಂಚ ಎಲ್ಲ ಆ ರೀತಿ ಸೃಷ್ಟಿಯಾಗಿರೋದು ನೀವು ಸೃಷ್ಟಿ ಮಾಡಿಕೊಂಡ್ರೆ ನಿಮ್ಮೊಳಗಿರೋ ಅಷ್ಟು ಗಲೀಜನ್ನು ವಾಶೌಟ್ ಮಾಡಿ ನಿಮ್ಮ ಒಳಗಿನ ಹೂವು ಅರಳುತ್ತಾ ಹೋಗುತ್ತೆ. ಇದೇ ವಾಸ್ತವ. ಇದಕ್ಕೆ ಪ್ರಭಾವಳಿಯನ್ನು ಕ್ಲೀನ್ ಮಾಡಿಕೊಂಡ್ರೆ ಆರೋಗ್ಯ ಚೆನ್ನಾಗಿರುತ್ತೆ, ಮನಸ್ಸು ಚೆನ್ನಾಗಿರುತ್ತೆ, ನಿಮ್ಮ ಒಳಗಿನ ಔರ ಚೆನ್ನಾಗಾಗುತ್ತೆ, ನಿಮ್ಮೊಳಗಿರುವ ಆ ಸೂಕ್ಷ್ಮ ಶರೀರದಲ್ಲಿರೋ ಗಲೀಜೆಲ್ಲ ಕ್ಲೀನ್ ಆಗಿಬಿಡುತ್ತೆ. ಗಲೀಜು ಯಾವ ಥರ ಕಟ್ಟಿರುತ್ತೆ ಗೊತ್ತಾ? ಒಂದು ಹಳೇ ಬಾವಿ, ಹಳೇ ಕೆರೆ ನೋಡಿ, ಅಲ್ಲಿ ಹಸಿರು ಪಾಚಿ ಕಟ್ಕೊಂಡ್ಬಿಟ್ಟಿರುತ್ತೆ. ಆ ಪಾಚಿ ಕೆಳಗಡೆ ನೀರೇನೋ ಇರುತ್ತೆ, ಉಪಯೋಗಕ್ಕೆ ಸ್ವಲ್ಪ ಮಾಡ್ಕೋಬೋದು. ಆದರೆ ನೀವು ಅದನ್ನು ತೆಗೆದುಬಿಟ್ಟು ಹಿಂಗೆ ಕ್ಲೀನ್ ಮಾಡಿ ಸ್ವಲ್ಪ ಹೊತ್ತು ಈ ಕಡೆ ತಿರುಗಿ ಮತ್ತೆ ನೋಡಿ, ಮತ್ತೆ ಪಾಚಿ ಕಟ್ಕೊಂಡ್ಬಿಡುತ್ತೆ. ಆ ಥರ ನಮ್ಮ ಜೀವನ ಆಗಿರುತ್ತೆ. ಕ್ಲೀನ್ ಮಾಡ್ಕೊಳ್ತೀವಿ, ಪೂಜೆ ಮಾಡ್ತೀವಿ, ನಮಸ್ಕಾರ ಮಾಡ್ತೀವಿ, ಪಾಚಿ ಕಟ್ಕೊಂಡ್ಬಿಡ್ತೀವಿ. ಏನು ಸಾರ್ಥಕತೆ ಆಯಿತು? ಇದು ವಾಸ್ತವ ಮಿತ್ರರೇ. ಹಾಗಾಗಿ ಆ ಪಾಚಿಯನ್ನು ಶಾಶ್ವತವಾಗಿ ತೆಗಿಬೇಕು. ಸುಂದರವಾದ, ಪವಿತ್ರವಾದ, ಅಮೃತ ಸಮಾನವಾದ ನೀರನ್ನ ನಾವು ಕುಡಿಬೇಕು ಅಂದರೆ ನಮ್ಮ ಅಂತರಂಗವನ್ನು ಕ್ಲೀನ್ ಮಾಡ್ಕೋಬೇಕು. ಒಳಗಿರುವ ಕನ್ನಡಿಯನ್ನು ಪಳ ಅಂತ ಹೊಳೆಯಂಗೆ ಮಾಡ್ಕೋಬೇಕು ನಾವು. ಅಂತರಂಗದ ಕನ್ನಡಿ ಸೂಕ್ಷ್ಮ ಶರೀರ, ಬಹಿರಂಗದ ಕನ್ನಡಿ ನಮ್ಮ ಬಹಿರಂಗದ ದೇಹ. ಇದು ಎರಡೂ ಚೆನ್ನಾಗಿರ್ಬೇಕು. ಅಂತರಂಗ ಬಹಿರಂಗ ಯಾರು ಚೆನ್ನಾಗಿಟ್ಕೊಳ್ತಾರೋ ವಿಶ್ವದ ಶ್ರೇಷ್ಠ ನಾಯಕರಾಗ್ಬೋದು. ಆ ಶಕ್ತಿ ಹೇಗೆ ಪಡ್ಕೋಬೇಕು ಆ ಅಂತರಂಗದಲ್ಲಿ ಬಹಿರಂಗದಲ್ಲಿ ಅಂದರೆ ಆ ಮಂಡಲಗಳಿದೆ, 7 ಮಂಡಲಗಳನ್ನು ಕ್ಲೀನ್ ಮಾಡ್ಕೋಬೇಕು. ತಂದೆ ತಾಯಂದಿರು ಪಾಸಿಟಿವ್ ಆಗಿರಬೇಕು, ಮಕ್ಕಳು ಪಾಸಿಟಿವ್ ಆಗಿರಬೇಕು. ಈ ಪ್ರಭಾವಳಿನೂ ಪಾಸಿಟಿವ್ ಇಟ್ಕೊಂಡ್ರೆ ಆ ಮನೆ ನಂದಕೋಕುಲವಾಗುತ್ತೆ, ನಮ್ಮ ಜೀವನ ಸಾಕ್ಷಾತ್ಕಾರ ಆಗುತ್ತೆ, ನಮ್ಮ ಕನಸು ನನಸಾಗುತ್ತೆ. ಇದು ಹೇಗೆ ಮಾಡ್ಕೋಬೇಕು ಅಂತ ನಿಮಗೆ ಕುತೂಹಲ ಇರುತ್ತೆ, ಪ್ರಶ್ನೆ ಇರುತ್ತೆ. ಹೌದು ಗುರೂಜಿ ಇಷ್ಟೆಲ್ಲ ಹೇಳಿದ್ರೆ ಇದೆಲ್ಲ ಹೇಗೆ ನಿಜನಾ, ಸಾಧ್ಯನಾ, ಹೇಗೆ ನಾನು ಪರೀಕ್ಷೆ ಮಾಡಬೇಕು? ನೀವು ಒಂದು ಫೋಟೋ ಕಳಿಸ್ಕೊಡಿ, ನಿಮ್ಮ ಎನರ್ಜಿ ನಾನು ಚೆಕ್ ಮಾಡ್ಕೊಡ್ತೀನಿ. ನಿಮ್ಮ ಪ್ರಭಾವಳಿಯಲ್ಲಿ ಇನ್ನರ್ ಅವರ ಹೇಗಿದೆ, ಔಟರ್ ಅವರ, ಹೆಲ್ತ್ ಅವರ ಎಲ್ಲ ರಿಸಲ್ಟ್ ಬಂದುಬಿಡುತ್ತೆ. ನಿಮ್ಮ ವಾಟ್ಸಪ್ಪಲ್ಲಿ ನಿಮ್ಗೆ ರಿಸಲ್ಟ್ ಕಳಿಸ್ಕೊಡ್ತೀನಿ. ಆಮೇಲೆ ಫೋನಲ್ಲೂ ನನ್ನ ಜೊತೆಲಿ ನೀವು ಮಾತಾಡ್ಬೋದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ನಮಗೆ ಫೋನ್ ಮಾಡಿ, ಕೆಳಗೆ ಬರ್ತಿರೋ ನಂಬರ್ ನೀವು ಅಪಾಯಿಂಟ್ಮೆಂಟ್ ತೊಗೊಂಡು ಬರ್ಬೋದು, ಫೋನ್ ಮಾಡಿ ತಿಳ್ಕೊಬೋದು. ಇನ್ನೂ ಹೆಚ್ಚಿನ ಜ್ಞಾನವನ್ನು ನೀವು ಪಡ್ಕೊಳ್ತಾ ಹೋಗಿ. ಈ ಒಂದು ವಿಚಾರವನ್ನು ಹಲವಾರು ನಿಮ್ಮ ಮಿತ್ರರಿಗೆ, ಸ್ನೇಹಿತರಿಗೆ ಕಳಿಸ್ಕೊಡಿ. ಅವರು ಸಹ ಈ ಜ್ಞಾನವನ್ನು ಪಡ್ಕೊಂಡು ಅವ್ರ ಇನ್ನರ್ ಅವರ ಹೇಗಿದೆ, ಅವ್ರ ಕನಸುಗಳು ಎಲ್ಲಿದೆ, ಎಲ್ಲಿ ಬ್ಲಾಕ್ ಆಗ್ತಾಯಿದೆ, ಎಲ್ಲಿ ಪಾಸಿಟಿವ್ ಇದೆ ಎಲ್ಲ ತಿಳ್ಕೊಂಡು ಅವರು ಸಹ ಕನಸುಗಳು ನನಸು ಮಾಡ್ಕೋಬೋದು. ಹಾಗಾಗಿ ತಮ್ಮೆಲ್ಲರಿಗೂ ಸ್ವಾಗತ ವಿಶೇಷವಾದ ಕಾರ್ಯಕ್ರಮಕ್ಕೆ. ಈ ಒಂದು ವಿಡಿಯೋ ವೀಕ್ಷಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.